ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಭಾಷೆಯ ಕುರಿತಾಗಿ ಹೊಸದೊಂದು ವಿವಾದ ಎದ್ದಿರೋದು ನಿಮಗೆಲ್ಲ ಗೊತ್ತಿರಬಹುದು. ಬಹಳ ಈಚೆಗೆ ನಟ ಕಮಲ್ ಹಾಸನ್ ಅವರು ವೇದಿಕೆಯ ಮೇಲೆ ಕನ್ನಡ ಹುಟ್ಟಿದ್ದೇ ತಮಿಳು ಭಾಷೆಯಿಂದ ಎಂದು ಹೇಳಿದ್ರು. ತಮ್ಮ ನಟನೆಯ ಹೊಸ ಪ್ಯಾನ್ ಇಂಡಿಯಾ ಚಿತ್ರವಾದ ತಗ್ ಆಫ್ ಲೈಫ್ ಇವೆಂಟ್ ಒಂದರಲ್ಲಿ ಅವರು ಈ ಮಾತುಗಳನ್ನ ಮಾತನಾಡಿದ್ರು. ಅದು ಸಹ ನಟ ಶಿವಣ್ಣ ಅವರ ಮುಂದೆಯೇ. ಶಿವಣ್ಣ ಅವರು ಆ ಮಾತು ಕೇಳಿಸಿಕೊಂಡು ಸಹ ನಗುತ್ತಾ ತಲೆದೂಗಿರೋದು ಬಹುತೇಕ ಕನ್ನಡಿಗರಲ್ಲಿ ಬೇಸರ ಕೂಡ ತಂದಿತ್ತು. ಆ ಸಮಯದಲ್ಲಿ ನಟ ಶಿವಣ್ಣ ಏನು ತಾನೇ ಮಾಡಲು ಸಾಧ್ಯವಿತ್ತು? ಶಿವಣ್ಣ ಅಲ್ಲ ಆ ಸಮಯದಲ್ಲಿ, ಹಾಗೂ ಆ ಸಂದರ್ಭದಲ್ಲಿ ಅವರ ಬದಲು ಅಲ್ಲಿ ಬೇರೆ ಯಾರೇ ಇದ್ರೂ ಏನು ಮಾಡಲು ಆಗ್ತಾ ಇರಲಿಲ್ಲ. ಆದರೆ ನಟ ಕಮಲ್ ನನ್ನ ಕನ್ನಡ ಭಾಷೆಯ ಬಗ್ಗೆ ಹಾಗೆ ಹೇಳಿದ್ದು ತಪ್ಪು, ಇದು ಕನ್ನಡಿಗರನ್ನ ಕೆರಳಿಸುವ ಮಾತು, ಕನ್ನಡದ ಪ್ರತಿನಿಧಿಯಾಗಿರುವ ನಾನು ಇದನ್ನ ಖಂಡಿಸಬೇಕು ಎನ್ನುವ ಸಣ್ಣ ಸೂಕ್ಷ್ಮ ಪ್ರಜ್ಞೆಯೂ ಅವರಿಗಿರಲಿಲ್ಲ ಅನ್ನೋದು ಹಲವರಿಗಿರುವ ಬೇಸರ. ಈಗಾಗಲೇ ಇದು ತೀವ್ರ ಸ್ವರೂಪ ಪಡೆದು ಕಮಲ್ ಕನ್ನಡಿಗರ ಕ್ಷಮೆಯಾಚಿಸಬೇಕು ಅನ್ನುವ ಮಟ್ಟಿಗೆ ಬೆಳೆದಿದೆ. ಈಗ ಈ ಒಂದು ವಿಷಯವನ್ನ ನಾವು ಯಾವ ಆಂಗಲ್ನಿಂದ ಬೇಕಾದರೂ ಅನಲೈಸ್ ಮಾಡಬಹುದು. ಸದ್ಯಕ್ಕೆ ಕನ್ನಡಿಗರಾಗಿ ಈ ವಿಷಯ ಅವಲೋಕಿಸೋದಾದರೆ ನಟ ಕಮಲ್ ನೀಡಿದ ಹೇಳಿಕೆಯು ಬಾಲಿಶ ಅಥವಾ ಅಪ್ರಬುದ್ಧ ಎಂಬ ತೀರ್ಮಾನಕ್ಕೆ ನಾವು ಬರಬೇಕು. ನೀವು ಹೇಳಿದ್ದು ತಪ್ಪು, ನಿಮಗೆ ಕನ್ನಡ ಭಾಷೆಯ ಇತಿಹಾಸ ಸರಿಯಾಗಿ ಗೊತ್ತಿಲ್ಲ, ಇದು ಕನ್ನಡಿಗರ ಸ್ವಾಭಿಮಾನ ಕೆರಳಿಸಿದೆ, ಹಾಗಾಗಿ ನೀವು ತಕ್ಷಣ ಇದಕ್ಕೆ ಕ್ಷಮೆ ಕೇಳಿ ಎಂದು ಆಗ್ರಹಿಸಿದರೂ ಸಹ ನಟ ಕಮಲ್ ಉದ್ದಟತನ ತೋರಿಸಿದ್ದಾರೆ. ತಮ್ಮ ಹೇಳಿಕೆ ತೀವ್ರ ವಿವಾದದ ರೂಪ ಪಡೆದಿರುವ ಸಂಗತಿ ಅವರಿಗೂ ಸಹ ಗೊತ್ತಾಗಿದೆ. ಆದರೂ ಕೂಡ ನಾನದನ್ನ ಬೇರೆ ಯಾವುದೇ ದುರುದ್ದೇಶದಿಂದ ಹೇಳಿಲ್ಲ, ಪ್ರೀತಿಯಿಂದಲೇ ಹೇಳಿದ್ದೀನಿ, ನಾನು ಕ್ಷಮೆ ಕೇಳೋದಿಲ್ಲ. ಬೇಕಿದ್ದರೆ ಭಾಷಾ ತಜ್ಞರೇ ನನ್ನ ಮಾತಿನ ಸತ್ಯಾಸತ್ಯತೆಯ ಬಗ್ಗೆ ವಿಮರ್ಶೆ ಮಾಡಲಿ ಎಂಬ ದರ್ಪದ ಮಾತನಾಡಿದ್ದಾರೆ. ನಟ ಕಮಲ್ ನಟರಾಗಿ ಪರಿಪೂರ್ಣ ವ್ಯಕ್ತಿ. 5 ದಶಕಗಳಿಗೂ ಮೇಲ್ಪಟ್ಟು ಅವರು ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ನಟ. ಹಲವಾರು ಬಿರುದು ಬಾವಲಿಗಳನ್ನ ಪಡೆದವರು. ಇಂಥವರು ತಮಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಮೌನ ವಹಿಸಬೇಕು. ಅದು ಕೇವಲ ಸಿನಿಮಾ ಒಂದರ ಇವೆಂಟ್ ಅಷ್ಟೇ, ನಾಡು ನುಡಿಯ ಬಗ್ಗೆ ಏರ್ಪಡಿಸಿದ ವಿದ್ವತ್ ಸಭೆಯೇನಲ್ಲ. ಅಲ್ಲಿ ಸಿನಿಮಾದ ಬಗ್ಗೆ, ಅದರ ನಟವರ್ಗ, ತಂತ್ರಜ್ಞರ ಬಗ್ಗೆ ದಿನಗಟ್ಲೆ ಮಾತನಾಡ್ಲಿ, ಯಾರು ಬೇಡ ಅಂತಾರೆ. ಅದು ಬಿಟ್ಟು ಅವರಲ್ಲಿ ಯಾವುದೋ ನಿರ್ದಿಷ್ಟ ಭಾಷೆಯ ಬಗ್ಗೆ, ಅದರ ಚರಿತ್ರೆ ಗೊತ್ತಿಲ್ಲದೆ ಅದನ್ನ ಪ್ರಸ್ತಾಪ ಮಾಡಿದ್ದೇ ತಪ್ಪು. ಸರಿ, ಏನೋ ಅವಸರದಲ್ಲಿ ಯಾರನ್ನೋ ಓಲೈಸಿ ಮಾತನಾಡುವಾಗ ಒಮ್ಮೊಮ್ಮೆ ಗೊತ್ತಿಲ್ಲದೆ ಹೀಗಾಗುತ್ತೆಂದೇ ಭಾವಿಸೋಣ. ಆದರೆ ಅದು ಒಂದಿಡೀ ರಾಜ್ಯದ ಜನರನ್ನ ಕೆರಳಿಸಿದೆ ಎಂದು ಗೊತ್ತಾದ ತಕ್ಷಣ ಆ ಜನ ಹಾಗೂ ಆ ಪ್ರಾಂತ್ಯವು ತನ್ನ ಸಿನಿ ಕರಿಯರ್ ಉಳಿಯಲು ನಿತ್ಯ ಸಹಾಯಕ ಎಂದು ಗೊತ್ತಿದ್ರೂ ಸಹ ವಿನಯಪೂರ್ವಕವಾಗಿ ಕ್ಷಮೆಯಾಚನೆ ಮಾಡಬೇಕೆನ್ನುವ ಸೌಜನ್ಯ ಆ ನಟನಿಗಿಲ್ಲ ಎಂದರೆ ಇದು ನಿಜಕ್ಕೂ ಅಹಂಕಾರದ ಪರಮಾವಧಿ. ಇವರಿಗೆ ಇವರ ಸಿನಿಮಾ ಪ್ರಚಾರ ಮಾಡಲು, ತಮ್ಮ ಕರಿಯರ್ ಹಿಗ್ಗಿಸಿಕೊಳ್ಳಲು, ಕಾಸು ಮಾಡಲು, ಸ್ಟಾರ್ ಪಟ್ಟ ಸಾಧಿಸಲು ಕರ್ನಾಟಕ ಹಾಗೂ ಕನ್ನಡದ ಜನ ಎಲ್ಲ ಬೇಕು. ಕನ್ನಡಿಗರು ತಮ್ಮ ಬೆಳವಣಿಗೆಗೆ ಕಾರಣರು, ಹಾಗೂ ಅವರು ಇನ್ಮುಂದೆಯೂ ಸಹ ತಮಗೆ ಅನಿವಾರ್ಯ ಎಂಬ ಸತ್ಯ ಕಣ್ಮುಂದೆಯೇ ಇದ್ರು ಕನ್ನಡಿಗರೇನು ಮಹಾ ಎನ್ನುವ ಇವರ ಧೋರಣೆ ಸಹಿಸಲು ಅಸಾಧ್ಯ. ಈ ಹಿಂದೆಯೂ ಸಹ ಕಾವೇರಿ ಕಿಚ್ಚಿನ ಸಮಯದಲ್ಲಿ ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ತಲೈವ ರಜನಿಕಾಂತ್, ನಟ ಸತ್ಯರಾಜ್ ತರಹದವರೇ ಕನ್ನಡಿಗರ ಕ್ಷಮೆಯಾಚನೆ ಮಾಡಿದ್ದರು. ಇಷ್ಟೆಲ್ಲ ಯಾಕೆ? ಹಿಂದೊಮ್ಮೆ ತಮಿಳಿನ ಆರಾಧ್ಯ ದೈವವಾಗಿದ್ದ ನಟ MGR ಅವರೇ ಕನ್ನಡಿಗರ ಕ್ಷಮೆ ಕೇಳಿದ್ರ ಬಗ್ಗೆ ನಿಮ್ಗೆ ಗೊತ್ತಾ? ಅದು 60-70ರ ದಶಕದ ಸಮಯ. ಆಗಿನಿಂದಲೂ ಸಹ ಕರ್ನಾಟಕದ ಬೆಂಗಳೂರಿನಲ್ಲಿ ತಮಿಳರ ಸಂಖ್ಯೆ ಜಾಸ್ತಿ, ಹೀಗಾಗಿ ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಎಂದು MGR ಚೆನ್ನೈನಲ್ಲಿ ಪತ್ರಿಕಾ ಹೇಳಿಕೆ ಕೊಟ್ಟಾಗ ಈ ವಿಷಯ ಕನ್ನಡಿಗರನ್ನ ಕೆರಳಿಸಿತ್ತು. ಪರಭಾಷಿಕರು ಹಾಗೂ ತಮಿಳರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕೆಂದು ಕೇಂದ್ರಕ್ಕೆ ನಾನು ಶಿಫಾರಸು ಮಾಡ್ತೀನಿ ಎಂಬ ಅವರ ಹೇಳಿಕೆಯು ಆಗ ಎಲ್ಲ ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಿಸಿತ್ತು. ಈ ವಿಷಯ ಕನ್ನಡ ಸಂಘಟನೆಗಳು ಹಾಗೂ ಅದರ ಹೋರಾಟಗಾರರ ಮೂಲಕ ಕನ್ನಡಿಗರ ಕಣ್ಮಣಿಯಾಗಿದ್ದ ಅಣ್ಣವರ ಬಳಿ ಬಂದಾಗ ತಕ್ಷಣವೇ ಸೆಟೆದು ನಿಂತ ಅವರು ಈ ಹೇಳಿಕೆಯ ವಿರುದ್ಧ ಕನ್ನಡ ಚಳವಳಿಗೆ ಕರೆಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅದು ಕೇವಲ ಹೆಸರಲ್ಲ, ಅದೊಂದು ರಾಜ್ಯದ ಶಕ್ತಿ. ಅವರೇನಾದರೂ ಕರೆಕೊಟ್ಟರೆ ಇಡೀ ಕರ್ನಾಟಕದ ರಾಜ್ಯವೇ ನಮಗೆದುರಾಗಿ ನಿಲ್ಲುತ್ತದೆ. ಅದು ರಾಜ್ ಅವರ ಅಸಲಿ ತಾಕತ್ತು ಎಂದು ಅರಿತ ನಟ MGR ತಕ್ಷಣವೇ ಸ್ಥಿತಿ ಅರ್ಥ ಮಾಡಿಕೊಂಡು ತಾವೇ ಡಾಕ್ಟರ್ ರಾಜ್ ಅವರ ಬಳಿ ಬಂದು ಅವರ ಕೈ ಹಿಡಿದು ವಿನಯದಿಂದ ಕ್ಷಮೆ ಕೇಳಿ ತಮ್ಮ ಮಾತು ಹಿಂಪಡೆದಿದ್ದರು. ಆಗ ಈ ವಿವಾದ ನಿಧಾನವಾಗಿ ತಣ್ಣಗಾಯಿತು. ಡಾಕ್ಟರ್ ರಾಜ್ ಹಾಗೂ ನಟ MGR ಇವರಿಬ್ಬರು ಪರಸ್ಪರ ಶತ್ರುಗಳೇನಲ್ಲ. ಇಬ್ಬರೂ ಸಹ ಒಂದೇ ಕ್ಷೇತ್ರವನ್ನ ಅವಲಂಬಿಸಿದ್ದ ಕಲಾವಿದರು. ಕಲಾವಿದರೆಲ್ಲ ಒಂದೇ ಜಾತಿ ಎಂಬ ತತ್ವದಲ್ಲಿ ಅಣ್ಣವರು ನಂಬಿಕೆ ಇಟ್ಟಿದ್ದವರು. ಮೇಲಾಗಿ ಡಾಕ್ಟರ್ ರಾಜ್ ಹಾಗೂ ಅವರ ಇಡೀ ಪರಿವಾರ
ಇತರೆ ಭಾಷೆಗಳ ಎಲ್ಲಾ ಕಲಾವಿದರ ಜೊತೆಯೂ ಸಹ ಮೊದಲಿನಿಂದಲೂ ಕೂಡ ಉತ್ತಮ ಸ್ನೇಹ ವಿಶ್ವಾಸ ಇಟ್ಟಿದೆ. ಅಣ್ಣವರ ಬಗ್ಗೆ ನಟ MGR, ಶಿವಾಜಿ ಗಣೇಶನ್, NTR, ಚಿರಂಜೀವಿ, ರಜನಿಕಾಂತ್, ಅಮಿತಾಬ್ ಬಚ್ಚನ್ ಮುಂತಾದ ವಿವಿಧ ಭಾಷೆಗಳ ಸರ್ವಶ್ರೇಷ್ಠ ಕಲಾವಿದರೆಲ್ಲ ಅತಿಯಾದ ಗೌರವ ಇಟ್ಕೊಂಡಿದ್ದರು ಹಾಗೂ ಈಗಲೂ ಸಹ ಅನೇಕರಿಗೆ ಅವರ ಮೇಲೆ ಗೌರವವಿದೆ. ಸ್ನೇಹ ವಿಶ್ವಾಸ ಬೇರೆ, ಕನ್ನಡ ನಾಡು ನುಡಿಯ ಬಗ್ಗೆ ಇರುವ ಆಧಾರವೇ ಬೇರೆ. ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡುವವರು ಮಿತ್ರರೇ ಇರಲಿ ಅಥವಾ ಯಾರೇ ಇರಲಿ, ಅದನ್ನ ವಿರೋಧಿಸಬೇಕಾಗಿರೋದು ನಿಜವಾದ ಭಾಷಾ ಪ್ರೇಮಿಯ ಕರ್ತವ್ಯ. ಇಲ್ಲಿ MGR ಅವರ ಸೂಕ್ಷ್ಮ ಸಂವೇದನೆಯನ್ನ ಸಹ ನಾವು ಗೌರವಿಸಬೇಕು. ಏನೋ ಅವಸರದಲ್ಲಿ ಅದರ ಪರಿಣಾಮದ ಬಗ್ಗೆ ಯೋಚಿಸದೆ ಹೇಳಿದ್ದು ತನ್ನದೇ ತಪ್ಪು ಅನ್ನುವ ಭಾವನೆ ಅವರಿಗಿತ್ತಲ್ಲ, ಅದು ಶ್ಲಾಘನೀಯ. ತಾನೀಗ ದೊಡ್ಡ ನಟ, ನನ್ನ ಹಿಂದೆಯೂ ಜನ ಇದ್ದಾರೆ, ಕ್ಷಮೆ ಯಾಕೆ ಕೇಳಬೇಕು, ಅದು ನನಗೆ ಅಪಮಾನ ಎಂದು ಅವರು ಸಹ ಅವತ್ತು ಸುಮ್ಮನೆ ಇದ್ದಿದ್ರೆ. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರಿಗೆ ಕನ್ನಡಿಗರ ಹಾಗೂ ಅಣ್ಣವರ ಸ್ನೇಹ ಅಭಿಮಾನ ಬೇಕಿತ್ತು. ಹಾಗಾಗಿ ಅದರ ಮುಂದೆ ತನ್ನ ಕ್ಷಮೆಯಾಚನೆ ಏನು ಹಿರಿದಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು. ಆದ್ದರಿಂದಲೇ ಕೊನೆವರೆಗೂ ಅವರ ಹಾಗೂ ಅಣ್ಣವರ ನಡುವಿನ ಬಾಂಧವ್ಯ ಒಂದೇ ತರಹ ಇತ್ತು. ನಟ ಕಮಲ್ MGR ಅವರಿಗಿಂತ ದೊಡ್ಡವರೇನಲ್ಲ. ಇವರ ಚಿತ್ರಗಳನ್ನ ಕನ್ನಡಿಗರು ಮೊದಲಿನಿಂದಲೂ ಸಹ ಆರಾಧಿಸುತ್ತಾ ಬಂದಿದ್ದಾರೆ. ನಟ ಕಮಲ್, ರಜನಿಕಾಂತ್ ಹಾಗೂ ಇತರೆ ಅನೇಕರ ಚಿತ್ರಗಳನ್ನ ಉದಾರ ಮನಸ್ಸಿನ ಕನ್ನಡಿಗರು ಅಭಿಮಾನದಿಂದಲೇ ನೋಡ್ತಾರೆ. ಬೇರೆಲ್ಲೂ ಮಾಡದಷ್ಟು ಹಣವನ್ನ ಇವರ ಚಿತ್ರಗಳು ಇಲ್ಲಿ ಗಳಿಸುತ್ತವೆ. ಕನ್ನಡಿಗರ ಋಣ ಇವರೆಲ್ಲರ ಮೇಲಿದೆ. ಅಂತಹ ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಕೀಳಾಗಿ ಮಾತನಾಡುವುದು ಎಷ್ಟು ಸರಿ? ಶಿವಣ್ಣ ಅವರ ಅಭಿಮಾನಿಗಳು ಹಾಗೂ ಕನ್ನಡಿಗರೆಲ್ಲ ಈ ಕುರಿತು ಅವರ ಪ್ರತಿಕ್ರಿಯೆಗೆ ಕಾದಿದ್ದರು. ತಡವಾಗಿ ಈ ಕುರಿತು ಪ್ರತಿಕ್ರಿಯೆ ಕೊಟ್ಟ ಶಿವಣ್ಣ, ಕಮಲ್ ಹಾಸನ್ ಅವರಿಗೂ ಸಹ ಕನ್ನಡದ ಮೇಲೆ ಪ್ರೀತಿ ಇದೆ, ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ಅನವಶ್ಯಕವಾಗಿ ಈ ವಿಷಯವನ್ನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ, ನಮಗೂ ಕನ್ನಡದ ಮೇಲೆ ಪ್ರೀತಿ ಇದೆ, ಬರೀ ಬಾಯಿ ಮಾತಿನಲ್ಲಿ ಕನ್ನಡ ಎಂದರೆ ಸಾಲದು, ನಾನು ಕನ್ನಡಕ್ಕಾಗಿ ಹೋರಾಡಲು ಸಿದ್ಧ ಹಾಗೂ ಸಾಯಲು ಸಿದ್ಧ ಎಂದು ಶಿವಣ್ಣ ಹೇಳಿದ್ದಾರೆ. ಶಿವಣ್ಣ ಅವರು ತೂಕದ ಮಾತನ್ನೇ ಆಡಿರಬಹುದು, ಆದರೆ ಕನ್ನಡದ ಬಗ್ಗೆ ನಯಾ ಪೈಸೆಯಷ್ಟು ಜ್ಞಾನವಿಲ್ಲದ ನಟನೊಬ್ಬ ಅಸಂಬದ್ಧ ಹೇಳಿಕೆ ಕೊಟ್ಟಿದ್ದೇ ಇಲ್ಲಿ ಮೊದಲ ತಪ್ಪು. ಮೇಲಾಗಿ ತಾನು ಕ್ಷಮೆ ಕೇಳಲ್ಲ ಎನ್ನುವ ಮೊಂಡು ವಾದ ಬೇರೆ. ತಮ್ಗೆ ಬೇಕಾಗಿರುವಾಗ ಮಾತ್ರ ಕನ್ನಡ ಹಾಗೂ ಕನ್ನಡಿಗರ ಬಳಿ ಇರುವ ಇಂಥವರ ಮಾತನ್ನ ಶಿವಣ್ಣ ಈ ರೀತಿ ಸಮರ್ಥಿಸಿಕೊಂಡಿದ್ದು ಎಷ್ಟು ಸರಿ? ಇದು ಸರಿಯಲ್ಲ ಅನ್ನೋದು ಅವರ ಅನೇಕ ಅಭಿಮಾನಿಗಳ ಆಗ್ರಹ. ಇಲ್ಲಿ ನಟ ಕಮಲ್ ಆಗಲಿ ಅಥವಾ ಬೇರೆ ಯಾರೇ ಆಗಿರಲಿ, ಕನ್ನಡದ ಬಗ್ಗೆ ಏನೋ ಹೇಳಿದ ತಕ್ಷಣ ಅದಕ್ಕಿರುವ ಗೌರವ ಘನತೆ ಕಡಿಮೆಯಾಗೋದಿಲ್ಲ. ಆದರೆ ಇದನ್ನ ನಾವು ಉಡಾಫೆ ಮಾಡಿದರೆ ನಾಳೆ ಎಲ್ಲರೂ ಸಹ ನಮ್ಮ ಅಸ್ಮಿತೆಯ ಬಗ್ಗೆ ಪ್ರಶ್ನಿಸಿ ಮಾತನಾಡ್ತಾರೆ. ಹಾಗಾಗಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎನ್ನುವ ಹಾಗೆ ಇವು ಬೇರೆ ದೊಡ್ಡ ರೂಪ ಪಡೆಯುವ ಮುನ್ನವೇ ಇವುಗಳ ಬೇರು ಕೀಳಬೇಕು. ಕನ್ನಡ ಭಾಷಾ ಚರಿತ್ರೆಯ ಬಗ್ಗೆ ಹೇಳೋದಾದರೆ ಅದು ಭಾರತದ ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖ ಭಾಷೆ, 3000 ವರ್ಷಗಳಿಗೂ ಹೆಚ್ಚು ವಯಸ್ಸಾದ ಭಾಷೆ. ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆಗಳು ಪರಸ್ಪರ ಸೋದರ ಭಾಷೆಗಳು. ಇಲ್ಲಿ ಅವುಗಳ ನಡುವೆ ಇರೋದು ಸೋದರ ಬಾಂಧವ್ಯವೇ ಹೊರತು ತಂದೆ ಮಕ್ಕಳ ನಂಟಲ್ಲ. ಕನ್ನಡ ಯಾವ ಭಾಷೆಯಿಂದಲೂ ಜನಿಸಿಲ್ಲ, ಅದು ಈ ನೆಲದ ನಾಗರಿಕರಿಂದ ಕಾಲಕಾಲಕ್ಕೆ ಬಳಕೆಯಾಗಿ ಬೆಳೆದು ವಿಕಾಸವಾದ ಭಾಷೆ. ಕಾವೇರಿಯಿಂದ ಗೋದಾವರಿಯವರೆಗೂ ಕನ್ನಡ ಭಾಷೆ ಹಬ್ಬಿತ್ತೆಂದು ಪ್ರಾಚೀನ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ದಕ್ಷಿಣದ ಕನ್ಯಾಕುಮಾರಿಯಿಂದ ನಾಸಿಕ್ವರೆಗೂ ಕನ್ನಡ ಮಾತನಾಡುವ ಜನ ಈ ಹಿಂದೆಲ್ಲ ಇದ್ರೂ ತಮಿಳು ಭಾಷೆಯೂ ಸಹ ಹಳೆಯದೇ. ಈ ಎರಡೂ ಭಾಷೆಗಳು ಸಹ ವಿವಿಧ ಪ್ರಾಂತ್ಯಗಳಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದ್ದು ಒಂದೇ ಸಮಯದಲ್ಲಿ ಬೆಳೆಯುತ್ತಾ ಹೋಗಿರುವ ಸಾಧ್ಯತೆ ಇದೆ. ಕನ್ನಡದ ಹಲ್ಮಿಡಿ ಶಾಸನವು ಕ್ರಿಸ್ತಶಕ 5ನೇ ಶತಮಾನದ್ದು. ಬಹಳ ಕಾಲದವರೆಗೂ ಸಹ ಇದೇ ಕನ್ನಡದ ಮೊದಲ ಶಾಸನ ಎಂದು ನಂಬಲಾಗಿತ್ತು. ಆದರೆ ಈಚಿನ ಕೆಲ ಉತ್ಖನನಗಳು ವಿವಿಧ ಕಡೆಗಳಲ್ಲಿ ಇದಕ್ಕೂ ಸಾಕಷ್ಟು ಹಳೆಯ ಕನ್ನಡ ಭಾಷಾ ಲಿಪಿ ಇರುವ ಶಾಸನಗಳನ್ನ ಹೊರಗೆಳೆದಿದೆ. ಅವೆಲ್ಲವುಗಳ ವ್ಯವಸ್ಥಿತ ಅಧ್ಯಯನ ಹಾಗೂ ಅವುಗಳ ಕಾಲಮಾನದ ಸರಿಯಾದ ವರ್ಗೀಕರಣ ಮಾಡುವ ಪ್ರಯತ್ನ ಮುಂದುವರೆದಿದೆ. ಕಮಲ್ ಅಥವಾ ನಟ ಶಿವಣ್ಣ ಈ ಇಬ್ಬರಿಗೂ ಸಹ ಇಷ್ಟೆಲ್ಲ ವಿಷಯ ಗೊತ್ತಿಲ್ಲದೆ ಇರಬಹುದು. ವಿಷಯ ಗೊತ್ತಿಲ್ಲದೆ ಹಾಗೆ ಹೇಳಿಕೆ ನೀಡಿದ್ದು ನಟ ಕಮಲ್ ಅವರಿಂದ ಆದ ಪ್ರಮಾದ. ಅಷ್ಟು ದೊಡ್ಡ ಸ್ಥಾನಮಾನದಲ್ಲಿರುವ ಅವರು ಭಾಷೆಯ ವಿಷಯವಾಗಿ ಅಪ್ರಬುದ್ಧ ಹೇಳಿಕೆ ಕೊಡಬಾರದು. ಮೇಲಾಗಿ ಶಿವಣ್ಣ ಅಲ್ಲಿದ್ದ ಒಂದೇ ಕಾರಣಕ್ಕೆ ನಾವು ನಟ ಶಿವಣ್ಣ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಬೇಕೆಂದು ಆಗ್ರಹ ಮಾಡ್ತಿದ್ದೀವಿ ಅಷ್ಟೇ. ಶಿವಣ್ಣ ರಾಜ್ಯದ ಪ್ರಮುಖ ವ್ಯಕ್ತಿ, ಸಿನಿರಂಗದ ಮುಖ್ಯ ಹಾಗೂ ಹಿರಿಯ ನಟ. ಅಣ್ಣವರ ಹಿರಿಮಗನಾಗಿರುವ ಅವರು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಕನ್ನಡ ಭಾಷೆಯ ಪ್ರತಿನಿಧಿ ಮತ್ತು ರಾಯಭಾರಿಯೂ ಸಹ ಹೌದು.
ನಾವು ಅವರನ್ನ ಕನ್ನಡ ಭಾಷೆಯ ಸಾಂಸ್ಕೃತಿಕ ರಾಯಭಾರಿ ಅಂತ ಭಾವಿಸಿದ್ದೀವಿ. ಯಾವುದೇ ಸಮಯದಲ್ಲಿ ಕನ್ನಡ ಭಾಷೆಗೆ ಏನೇ ಅವಮಾನವಾದರೂ ಅದಕ್ಕೆ ಮೊದಲು ನಟ ಶಿವಣ್ಣ ಕವಚದ ಹಾಗೆ ನಿಂತು ರಕ್ಷಣೆ ಕೊಡಬೇಕು. ಈ ಸಮಯದಲ್ಲಿ ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಜಾಣ ಮೌನ ಸಲ್ಲದು. ಎಲ್ಲಾ ಚಿತ್ರರಂಗದವರ ಜೊತೆಯೂ ಸಹ ಅವರು ಒಡನಾಟದಲ್ಲಿರಲಿ, ಅದೇನು ತಪ್ಪಲ್ಲ. ಆದರೆ ಅತಿಯಾದ ಓಲೈಕೆ, ಸಮರ್ಥನೆ, ಕುರುಡು ಅಭಿಮಾನ ಸಲ್ಲದು. ಮೊದಲು ನಾಡು ನುಡಿ ಭಾಷೆ, ಆ ಬಳಿಕ ಮಿಕ್ಕಿದ್ದು. ನಟ ಕಮಲ್ ಅವರಿಗೆ ಅವರ ಚಿತ್ರ ರಿಲೀಸ್ ಆಗುವಾಗ ಮಾತ್ರ ಕನ್ನಡಿಗರು ಬೇಕಾಗ್ತಾರೆ. ಉಳಿದ ಸಮಯದಲ್ಲಿ ಅವರು ಈ ಕಡೆ ತಲೆ ಕೂಡ ಹಾಕಲ್ಲ. ಕೇವಲ ಅವರು ಮಾತ್ರವಲ್ಲ, ಇವಾಗ ಎಲ್ಲರೂ ಹೀಗೆಯೇ. ಸಹನಟರ ಜೊತೆಗೆ ಸ್ನೇಹ, ವಿಶ್ವಾಸ ಎಷ್ಟು ಮುಖ್ಯವೋ ಭಾಷೆಯ ಮೇಲಿನ ಪ್ರೇಮ ಅದಕ್ಕಿಂತ ಮುಖ್ಯ ಎಂಬ ಭಾವ ಕನ್ನಡದ ನಟರಲ್ಲಿರಬೇಕು. ಭಾಷೆಗಿಂತ ಇಲ್ಲಿ ಯಾರು ದೊಡ್ಡವರಲ್ಲ. ನಾಡು ನುಡಿ ನಮ್ಮ ಮೊದಲ ಆದ್ಯತೆಯಾಗಬೇಕು. ಕನ್ನಡಿಗರು ಎಲ್ಲರನ್ನ, ಎಲ್ಲಾ ಭಾಷೆಯನ್ನ ಸಹ ಪ್ರೀತಿಸ್ತಾರೆ. ಎಲ್ಲರ ಬಗ್ಗೆಯೂ ಸಹ ನಮಗೆ ಗೌರವವಿದೆ. ಇತರರು ನಮ್ಮ ಭಾಷೆ ಗೌರವಿಸಿದ್ರೆ ಅವರು ಸಹ ಕನ್ನಡಿಗರೇ ಆಗ್ತಾರೆ. ಕೆಣಕಿ ಮಾತನಾಡಿದ್ರೆ ಅವರು ಯಾರೇ ಆಗಿರ್ಲಿ, ಕನ್ನಡಿಗರ ದೃಷ್ಟಿಯಲ್ಲಿ ಅವರು ಭಾಷಾ ದ್ವೇಷಿ ಅಷ್ಟೇ. ಇಲ್ಲಿ ಯಾವುದೇ ನಟನ ಬಗ್ಗೆಯೂ ನಾವು ಟೀಕೆ ಮಾಡ್ತಾ ಇಲ್ಲ. ಎಲ್ಲರನ್ನ ಸಹ ನಾವು ಗೌರವಿಸ್ತೀವಿ. ಪ್ರತಿಯೊಬ್ಬರೂ ಸಹ ತಮ್ಮ ಸ್ಥಾನಮಾನ ಅರಿತು ಭಾಷಾಭಿಮಾನ ವ್ಯಕ್ತಪಡಿಸುವಂತಾಗಬೇಕು ಅನ್ನೋದಷ್ಟೇ ಈ ಮೂಲಕ ನಮ್ಮ ಕಳಕಳಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.